ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮನೆ ಅಪಾಯದಲ್ಲಿದೆ. ಇದು ನಡೆಸಿರೋ ನಾನು, ಆದರೆ ಓನರು ನಾನಲ್ಲ. ಬಂಗಾರ, ಇನ್ನು 5 ನಿಮಿಷ ಮೊದಲೇ ಬಂದಿದ್ರೆ ಚಂದ್ರು ಜೊತೆ ಮಾತಾಡ್ಬೋದಾಗಿತ್ತು. ಯಾವ ಚಂದ್ರು? ಅತ್ತೆ, ನೀವು ಬ್ಯಾಂಕ್ ಪೇಪರ್ಸ್ ಮನೆಗೆ ತರಿಸ್ಕೊಂಡ್ರಾ? ಆ ಕಾಗದನೆಲ್ಲ ನನ್ನ ಕೈಲಿ ಕೊಟ್ಟಿದ್ದೆ ಅಮ್ಮವ್ರು ಕಣವ. ಬಂಗಾರಮ್ಮನವರು ಹೊರಗಡೆ ಕಾಣುವಷ್ಟು ಒಳ್ಳೆಯವರಲ್ಲ ಅಂತ ಈ ಪ್ರಪಂಚಕ್ಕೆ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ನಂಗೆ ಮೇಷ್ಟ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಅವ್ರು ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅತ್ತೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಅಂದರೆ ಆ ಲೆಟ್ರಲ್ಲಿ ಬರ್ದಿದ್ದೆಲ್ಲ ನಿಜ. ಸತ್ಯ ಏನು ಅಂತ ಹೇಗೆ ಕಂಡುಹಿಡಿಯೋದು? ಶ್ರೀ ಅವ್ರ ಹತ್ರ ಈ ವಿಷಯ ಹೇಳಿದ್ರೆ ತುಂಬ ನೊಂದ್ಕೋತಾರೆ. ಇಲ್ಲ, ಸಾಕ್ಷಿ ಸಮೇತ ನಿಜ ಗೊತ್ತಾಗೋವರೆಗೂ ನಾನು ಶ್ರೀ ಹತ್ರ ಏನೂ ಹೇಳಲ್ಲ. ಇವ್ನು ಇನ್ನೂ ಮೆಸೇಜ್ ನೋಡಿಲ್ವಲ್ಲ, ಮಾಡ್ತೀನಿ. ನಿದ್ದೆ ಬರ್ತಿದ್ಯಾ? ಇಷ್ಟು ಬೇಗನಾ? ಇಲ್ಲ, ನಾನು ನಿಮಗೆ ಬಿಸಿನೀರು ತಂದು ಕೊಡ್ಲಾ? ಅಯ್ಯೋ ಬೇಡ ಬೇಡ, ನೀವೇನು ನನಗೆ ಆಳಲ್ಲ. ಯಾವಾಗ ನೋಡಿದ್ರು ನಿನ್ಗೆ ಇದು ಬೇಕಾ ತಂದ್ಕೊಡ್ಲಾ ಅಂತ ಕೇಳ್ತಿರ್ತೀರಲ್ಲ, ಯಾಕೆ? ನೀವು ಕಷ್ಟಪಟ್ಟು ಬರಿತಿದ್ದೀರಲ್ಲ, ನಿಮಗೆ ಹೆಲ್ಪ್ ಮಾಡೋಣ ಅಂತ. ಓ, ಕಷ್ಟಪಟ್ಟು ಓದ್ತಿದ್ದೀನಿ ಅಂತ ಆಡ್ಕೋತಿದ್ದೀರಾ? ಅಯ್ಯೋ ಇಲ್ಲ, ನಾನು ಆಗ ಫೋನ್ ನೋಡ್ತಿದ್ದೀನಿ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದೀರಾ? ಛೇ, ನಿಜವಾಗ್ಲೂ ಇಲ್ಲ. ಹಾಗಾದರೆ ನನಗೆ ರೆಕಾರ್ಡ್ ಬರ್ಕೊಡ್ತೀರಾ? ಅದೇ ನನಗೊಂದು ದೊಡ್ಡ ಹೆಲ್ಪು. ನಾನು ಬರ್ಕೊಡ್ಬೋದಾ? ನಿಮಗೆ ಬರೆಯೋಕ್ಕೆ ಬರುತ್ತಲ್ವಾ? ಯಾಕೆ, ನನ್ನ ನೋಡಿದ್ರೆ ಬರೆಯೋಕ್ಕೆ ಬರಲ್ಲ ಅನ್ಸುತ್ತಾ? ಅಯ್ಯೋ ಹಾಗಲ್ಲ, ನನಗೆ ನಿಮ್ಮನ್ನ ನೋಡಿದಾಗೆಲ್ಲ ಸಹನ ಅಕ್ಕನೇ ನೆನಪಾಗೋದು. ಅವಳಿಗೂ ಹೀಗೆ ಬರೆಯೋಕ್ಕೆ ತುಂಬಾ ಇಷ್ಟ. ಆದರೆ ನಾನೇ ಕೊಡ್ತಿರ್ಲಿಲ್ಲ. ಎಲ್ಲಿ ತಪ್ಪು ಬರೆದ್ಬಿಡ್ತಾಳೋ ಅಂತ ಭಯ. ಒಂದಿನ ಏನಾಯಿತು ಗೊತ್ತಾ, ನಾನು ನೋಟ್ಸ್ ಬರೀದಿರ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ನೋಟ್ಸ್ ಫುಲ್ ಕಂಪ್ಲೀಟು. ಸಹನಕ್ಕ ಬರೆದಿಟ್ಟಿದ್ಲು. ಆದರೆ ಕೆಲವೊಂದು ಕಡೆ ತಪ್ಪು ಬರೆದಿದ್ಲು. ಆದರೆ ಅವಳ ಪ್ರೀತಿ ಮುಂದೆ ತಪ್ಪು ಕಾಣಲೇ ಇಲ್ಲ. ನೀವು ಬರ್ಕೊಡ್ತೀರಾ? ಹಾಂ, ಕೊಡಿ. ಆಗುತ್ತಾ? ಟ್ರೈ ಮಾಡ್ತೀನಿ. ವಾವ್, ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ. ನೀವೇನು ಓದಿರೋದು? ಅಲ್ಲೇನೋ ಸದ್ದಾಯ್ತಲ್ವಾ? ಯಾರೋ ಏನೋ ಬೀಳ್ಸಿರ್ತಾರೆ. ಅಲ್ಲ, ನೀವೇನು ಓದಿರೋದು ಅಂತ ಕೇಳಿದೆ. ಅಲ್ಲಿ ಕಿಟಕಿ ಆಚೆ ಯಾರೋ ಓಡಾಡ್ತಿದ್ದಾರೆ ಅನ್ಸತ್ತೆ. ಮಾಡ್ತೀನಿ ರೀ. ಏಯ್, ಯಾವನೋ ಅವನು? ಏಯ್, ಯಾವನೋ ಅದು? ಧೈರ್ಯ ಇದ್ರೆ ಮುಂದೆ ಬರೋ. ಏನಾಯ್ತವ? ಅಲ್ಲ, ಏನೋ ಸದ್ದಾಯ್ತು ಮಿಸ್ಟರ್ ಗೋಪಾಲ್. ಅದು ನಾಯಿ ಒಂದು ಒಳಗೆ ನುಗ್ಬಿಟ್ಟಿತ್ತು, ನಾನೇ ಓಡಿಸ್ದೆ ನೋಡ್ರಿ. ಬನ್ನಿ.
ಅಯ್ಯೋ, ನೀವು ಭಯ ಪಡೋದಲ್ದೆ ನಾನು ಭಯ ಪಡಿಸಿದ್ರಿ. ಆದರೂ ನಿಮಗೆ ಸಿಕ್ಕಾಪಟ್ಟೆ ಧೈರ್ಯ. ನಾನೇನಾದರೂ ಒಬ್ಬಳೇ ಇದ್ದಿದ್ರೆ ಇಷ್ಟೊತ್ತಿಗೆ ಅಪ್ಪನ ಹತ್ರ ಓಡೋಗ್ತಾ ಇದ್ದೆ ಹೆದರ್ಕೊಂಡು. ಅಲ್ಲ, ಇಷ್ಟೊಂದು ಹೆದರ್ಕೊಳ್ಳೋ ಅಂಥದ್ದು ಏನಿದೆ? ನಮ್ಮ ಸಹನ ಅಕ್ಕನೂ ಮುಂಚೆ ಹೀಗೆ ಹೆದರ್ಕೋತಿದ್ಲು, ಆಮೇಲೆ ಎಷ್ಟು ಧೈರ್ಯವಂತೆ ಆದ್ಲು ಗೊತ್ತಾ? ಹೌದಾ? ಸ್ನೇಹ ಅವರಷ್ಟ? ಒಂದು ರೇಂಜ್ಗೆ. ಆದರೆ ಸ್ನೇಹ ಅಕ್ಕನೇ ಬೇರೆ, ಯಾವನಿಗೂ ಕೇರ್ ಮಾಡಲ್ಲ. ಆದರೆ ನಾನು ಸ್ವಲ್ಪ ಸ್ನೇಹ ಅಕ್ಕಂತರ, ಸ್ವಲ್ಪ ಸಹನ ಅಕ್ಕಂತರ. ಹೀಗೆ ನೆನ್ಪಿಟ್ರಲ್ಲ, ಬನ್ನಿ ನನಗೆ ರೆಕಾರ್ಡ್ ಬರ್ಕೊಡಿ. ಏನೂ ಅರ್ಜೆಂಟ್ ಇಲ್ಲ, ಆರಾಮಾಗಿ ಬರೀರಿ. ಆಹಾಹಾಹಾಹಾ, ಕಲಿ ಕದ್ದಿರೋ ಕುರಿ ರುಚಿ. ಅಮ್ಮ, ಆ ಸ್ನೇಹಂಗೆ ನಿನ್ನ ಬಗ್ಗೆ ಡೌಟ್ ಬಂದಿದೆ ಅಂತ ನಾನು ಟೆನ್ಷನ್ಲಿದ್ರೆ ನೀನು ಕುರಿ ರುಚಿ ಬಗ್ಗೆ ಮಾತಾಡ್ತಿದ್ಯಾ? ಅಯ್ಯೋ, ಅವಳ ತಲೆಗೆ ಹತ್ತಿರೋ ಸಂಶಯದ ಭೂತನ್ನ ಕೆಳಗಿಲ್ಸಕ್ಕೆ ತಾನೆ ನನ್ನ ಮಗನ ಇಲ್ಲಿ ಕರೆದಿರೋದು. ಬರ್ತಾನೆ ಅಂತೀಯಾ? ಕರೆದಿರೋದು ಯಾರು ಹೇಳು? ಅವನವ್ವ. ಅಲ್ಲಿ ನೋಡು. ಹೋಗು ಹೋಗು ಹೋಗು. ಅವ್ವ, ಇದೇನವ್ವ ಇದಕ್ಕೆ ಬರಕ್ಕೆ ಹೇಳಿದ್ಯಾ? ಏನಾಯ್ತು? ಈ ಇಸ್ಯ ಮನೆನಾಗ ಮಾತಾಡೋಕ್ಕಾಗಕ್ಕಿಲ್ಲ ಮಗ, ಅದಕ್ಕೆ ಇಲ್ಲಿ ಕರೆದೆ. ಯಾಕವ್ವ ಒಂಥರ ಇದೆಯಲ್ಲ, ಏನಾಯ್ತವ? ಅದು ಆ ಮೇಸ್ಟ್ರಿಗೆ ತಲೆ ಕೆಟ್ಟೈತೆ ಕಲ. ಮೇಷ್ಟ್ರು? ಚಿದಾನಂದ ಮೇಷ್ಟ್ರ? ಯೋನೋ ಮಾತಾಡ್ತಾವ್ರೆ. ಏನಂತೆ? ಅದೇ ಕಲ, ಈ ಹಿಂದೆ ಅವ್ರ ಜಮೀನನ್ನ ರಾಜಶೇಖರಂಗೆ ಕೊಡಬೇಕು ಅಂತ ನಾನು ಹೇಳಿದ್ದೇನೋ ದಿಟ್ಟಾನೆಯ. ಆದ್ರೆ ಈಗಲೂ ಅವ್ರ ಜಮೀನನ್ನ ಮಾರಕ್ಕೆ ನಾನೇ ಕಾರಣ ಅಂತ ಹೇಳ್ತವ್ರಂತೆ. ಆಟೆ ಅಲ್ಲ, ನಾನು ಅವ್ರನ್ನ ಎದುರಿಸಿ ಬೆದರಿಸಿ ಅವ್ರ ಜಮೀನು ಮಾರೋಂಗೆ ಮಾಡಿದ್ದು ಅಂತ ಊರಲ್ಲೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾವ್ರಂತೆ ಕಲ. ಯಾಕೆ ಹಿಂಗೆ ಮಾಡ್ತವ್ರೆ? ಬಿಡವ, ಅವ್ರಿಗೇನೋ ಆಗಿರ್ಬೇಕು. ಅವ್ರ ಹೆಂಡ್ರು ಬೇರೆ ತೀರ್ಕೊಂಬಿಟ್ರಲ್ಲ, ಅದನ್ನ ಸಾನೆ ಮನ್ಸಿಗೆ ಎತ್ಕೊಂಡಿರ್ಬೇಕು. ಬಿಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.